ಈ ಮುಖ್ಯಮಂತ್ರಿಗಳಾಗಿ ಅವ್ರು ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂತಂದರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಮಾನ್ಯ ದೇವರಾಜ ಅರಸ್ರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಬಿಡ್ತೇನೆ. ಅವರ ಆಡಳಿತದ ಪರಿ ಏನಿತ್ತು, ಇವರ ಆಡಳಿತದ ಪರಿ ಏನಿದೆ, ಯಾವ ರೀತಿ ಸರ್ಕಾರ ಅದು ಎರಡನೇ ಸಲಿ 13ರಿಂದ 18 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಾನು ನೋಡಿದ್ದೇನೆ. ಆದರೆ 23ರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ. ಅವ್ರಿಗೆ ಆಡಳಿತ ಬೇಕಿದೆ, ಅವ್ರು ಇನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ, ವೈಯಕ್ತಿಕ ಆಸೆ ಇದೆ. ಆದರೆ ಜನರಿಗೆ ಸಾಕಾಗಿದೆ. ಕರ್ನಾಟಕದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋಂಥದ್ದು ಎಲ್ರ ಕೂಗು ಇದೆ. ಅದೇ ದೇವರಾಜ ಅರಸ್ರವ್ರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಮೊದಲನೇದು, ಅವ್ರು ತಂದಂಥ ರಿಫಾರ್ಮ್ಸ್ ಇದೆಯಲ್ಲ, ಸುಧಾರಣೆಯ ಕ್ರಮಗಳು, ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನ್ರಿ, ಬಲ್ಲವರಿಂದ ಬಡವರಿಗೆ ಹಂಚಿದಂಥ ಜಮೀನು, ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಈಗ ಅಂಥ ಕ್ರಮಗಳನ್ನೆಲ್ಲ ಅವ್ರು ತಗೊಂಡು 20 ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ನಿಜವಾದಂಥ ಬದ್ಧತೆ ಇದ್ದಂಥ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸ್ ಅವರು. ಅವ್ರು ಯಾವಾಗಲೂ ಕೂಡ ಅಮರವಾಗಿರ್ತಾರೆ. ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ದೇವರಾಜ ಅರಸ್ ಅವರ ಯೋಜನೆಗಳು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ದೇವರಾಜ ಅರಸ್ ಅವರು ಕೊಟ್ಟಿದ್ದು ಜೀವನಕ್ಕೂಟ. ಒಂದು ಹಬ್ಬಕ್ಕೆ ಊಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ? ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಹೋಲಿಕೆ ಮಾಡಕ್ಕೆ